ಮಾಡಿಲ್ಲ ಅಂದ್ರೆ ನೀವು ಯಾರು ಮಾಡಿದ್ರು, ಅವ್ರು ಮಾಡಿದ್ರೆ ನಾನು ಮಾಡಿದೆ ಅನ್ನುವಂಥ ಪ್ರಶ್ನೆಯನ್ನು ನಾನು ನಗರಶಾಸ್ತ್ರಿ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಆಯಿ ಬಂದಂಗೆ ಮಾತಾಡ್ಕೋತ ಹೋಗ್ತಾರೆ, ನಾನು ಭಾಳ ತಲೆ ನನ್ನೇ ವಿಚಾರ ಇಟ್ಕೊಂಡು ಮಾತಾಡೋದು. ಅದಕ್ಕೆ ನಾನು ಈ ಎಲ್ಲ ಉತ್ತರಗಳು ಇನ್ನೂ ಭಾಳಷ್ಟು ಕೆಲಸ ಕಾರ್ಯಗಳದಾವೆ. ನಾನು ಅದೇನು ಬರ್ಕೊಂಡು ಬರೋಕ್ಕೆ ಹೋಗಿಲ್ಲ, ಸುಮ್ಮನೆ ಎಕ್ಸಾಂಪಲ್ ಆಗಿ ಕೊಟ್ಟಿನಿ. ಕೆಲವೊಂದು ಜಲವಂತ ಸಮಯ ಈ ರಾಜ್ಯದಲ್ಲೇ ಇದನ್ನ ಯಾರೂ ಮಾಡೋಕ್ಕಾಗಿರಲಿಲ್ಲ. ಲೀಸ್ ಪ್ರಾಪರ್ಟಿ ಮುಂದೆ ನಮ್ಮದು ಮುಗಿದ ನಂತರ ಬೇರೆಯವರು, ಬೇರೆ ಜಿಲ್ಲೆಯವರು, ಹಾವೇರಿಯವರು ಅವರಲ್ಲೇ ಕೇಳಿದ್ರು ಯಾವ ಥರ ಆಯಿತು, ನಾವು ಮಾಡ್ಕೋಬೇಕಾದ್ರೆ ನಮ್ಮದು ಇದೇ ಸಮಸ್ಯೆ, ಅವ್ರಿಗೆ ಮುಂದೆ ಮಾಡೋಕ್ಕಾಗಲಿಲ್ಲ. ಏನೋ ನಾನು ವಿಶೇಷವಾದಂಥ ಪ್ರಯತ್ನ ಮಾಡಿ ಆಗಿನ ಸಂದರ್ಭದಲ್ಲಿ ಮಾಡಿದ್ವಿ. ಅವಾಗೇ ಸಾಕಷ್ಟು ಕೆಲಸ ಕಾರ್ಯಗಳು ಬಿಜಾಪುರದಲ್ಲಿ ಹೊಸ ಹೊಸ ಬಡಾವಣೆಗಳಿಗೆ ಮೂಲ ಸೌಕರ್ಯ ಕೊಡುವಂಥ ಇವತ್ತು ಅಲ್ಕುಂಟಿ ನಗರಕ್ಕೆ ಹೋರ್ರಿ, ಗಣೇಶ್ ನಗರಕ್ಕೆ ಹೋರಿ, ಅವರೆಲ್ಲ ಹೇಳ್ತಾರೆ. ಇಲ್ಲಿ ಮೊದಲು ಆಗೋಕ್ಕಿಂತ ಮೊದಲು ಏನೂ ಇದ್ದಿತ್ತಿಲ್ಲ. ಅವ್ರು ಹೇಳ್ಯಾರ ನನಗೆ, ನೀವು ಬಂದಿಂದ ನೀರು ಆಯ್ತು ರೀ, ರೋಡ್ ಅದು ಹೇಳ್ತಾರೆ ಅವ್ರು. ಈ ಮತ್ತೆ ಮಾಡಿರ್ಬೇಕಿಲ್ಲ ಅನ್ನಂಗಿಲ್ಲ, ಏನೂ ಮಾಡಿಲ್ಲ ಅನ್ನುವಂಥದ್ದು ಜನರಿಗೆ ಗೊತ್ತು. ಅದಕ್ಕೆ ನನಗೆ 2ನೇ ಸಲ ಆರಿಸ್ತಂದ್ರು. ಇವರೆಲ್ಲ ಕೆಡವಾಗಿ ರಗಡ್ ಪ್ರಯತ್ನ ಮಾಡೋದು ನನಗೆ 2ನೇ ಪೀಳಿಗೆ. 2004ಕ್ಕೆ MLA ಅದೇ, ಮುಂದೆ 2008ಕ್ಕೆ ಏನದ ನನಗೆ ಕೆಡವಾಕ ಅವ್ರು ಸ್ವಂತ ಅವ್ರ ಹಣ್ಣಿಗೆ ನಿಲ್ಲಿಸಿದ್ರು. ಅವ್ರ ಹಣ್ಣಿಗೆ ನಿಲ್ಲಿಸಿ ತಮ್ಮ ಇಡೀ ಫಾಲೋವರ್ಸ್ನೆಲ್ಲ ಬೆನ್ನ ಹಚ್ಚಿದ್ರು ಏನೂ ಮಾಡೋಕ್ಕಾಗಲಿಲ್ಲ. ನಾನು ಆರಿಸಿ ಬಂದೆವು, ಯಾಕಂದ್ರೆ ಒಳ್ಳೆ ಕೆಲಸ ಮಾಡಿದ್ವಿ. ಒರೇ ಸಲಕ್ಕೆ ಬಿದ್ದೀವಿ, ಯಾಕಂದ್ರೆ ಇಬ್ಬರು ನಿಂತೀವಿ ಗೊತ್ತಲ್ಲ. ಮತ ಬ್ಯಾಂಕ್ ಇದ್ರೊಳಗೆ ಹಿಂದೂ ಮುಸ್ಲಿಮು ಒಂದೊಂದು ಏನೋ ಡಿವೈಡೇಜ್ ಅಂದಾಗ ನಾವು ಇಬ್ಬರು, ಅವನು ಬಿದ್ದ ನಾನು ಬಿದ್ದೆ, ಆ ಮತ್ತು ಬೇರೆ. ಆದರೆ ಏನೂ ಮಾಡಿಲ್ಲ ಅನ್ನುವಂಥದ್ದು ಇನ್ನೂ ಸಾಕಷ್ಟು ಅದ. ಬೇಕಾದ್ರೆ ಇನ್ನೂ ಅವ್ರು ಕೇಳಿ ಇನ್ನೂ ನಾನು ಉತ್ತರ ಕೊಡೋಕ್ಕೆ ತಯಾರಿದ್ದೀನಿ. ಅದ್ರ ಜೊತೆಯೇ ನಿನ್ನೆ ಮೊನ್ನೆ ಒಂದು ವಿಡಿಯೋ ನೋಡಿದೆ ನಾನು. ಎಲ್ಲಿ ಒಂದು ಜಮೀನು ಬಗ್ಗೆ ಯಾವುದೋ ಒಂದು ಗಚ್ಚಿನಕಟ್ಟಿ ಕಾಲನಿಯಲ್ಲಿ ಯಾವುದೋ ಒಬ್ಬರು ಕಾರ್ಪೊರೇಟ್ರು ಅದು ಇದು ಏನೋ ಅನ್ಕೊಂಡು ಮಾತಾಡೋ ಮುಂದಾಗ ಇವ್ರಿಗೆಲ್ಲ ಬಾಸ್ ಹಿಂದಿನ ಶಾಸಕರು ಯಾರು? ನಂದೇನು ಹೆಸರು ಹೇಳಿಲ್ಲ. ಈಗ ನೀವು ಅನ್ಬೋದು, ಕುಂಬಳಕಾಯಿ ಕಳ್ಳ ಅಂದ್ರೆ ನೀವು ಯಾಕೆ ಹೆಗಲು ಮುಟ್ಕೊಂಡು ಹೇಳ್ತಿರೋದು ನೀವು ಕೇಳ್ಬೋದು. ಅದು ಹಿಂದಿನ ಶಾಸಕರು ಅಂದ್ರೆ ಯಾರು? ಹಿಂದಿನ ಶಾಸಕ, ಮಾಜಿ ಶಾಸಕರು ಇವ್ರಿಗೆ ಬಾಸ್ ಅದಾರಂತ. ಯಾರು ಮಾಡ್ತಾರೆ ಅವ್ರಿಗೆ ಎಲ್ಲರಿಗೆ ಇಂಥ ಹಗರಣ ಮಾಡೋರಿಗೆ ಬಾಸ್ ಅದ. ಅದಕ್ಕೆ ಸ್ವಲ್ಪ ಜ್ಞಾನ ಅನ್ನುವಂಥದ್ದು ಈ ಮನುಷ್ಯಗೆ ಇಲ್ಲೇ ಇಲ್ಲ. ಯಾಕೆ ಜ್ಞಾನ ಇಲ್ಲ ಅಂದ್ರೆ ಪ್ಲಾಟ್ಗಳು, ಭೂಮಿಗಳ ಹಗರಣಗಳು, ಮಾಲೀಕರು ಧೋಖಾ ಆಗುವಂಥದ್ದು ನಡೆದಿದ್ದೇ ಇವರ ಅವಧಿಯಲ್ಲಿ. ಇದಕ್ಕಿಂತ ಮೊದಲು ಎಂದರೆ ಆಗಿದ್ದು ಯಾರಾದರೂ ತೋರಿಸ್ಕೊಡ್ಬೇಕು. ಇದಕ್ಕಿಂತ ಮೊದಲು ಎಲ್ಲೇ ಆಗಿಲ್ಲ. ಇವರು 10 ವರ್ಷ ಅವಧಿಯೊಳಗೆ 8 ವರ್ಷ, 5 ವರ್ಷ ಒಂದು, ಇದೊಂದು 2.5 ವರ್ಷ, 7 ವರ್ಷ ಅವಧಿಯೊಳಗೆ ಇಡೀ ರಾಜ್ಯ ಬೆಚ್ಚಿ ಬೀಳುವಂಥ ಹಗರಣಗಳು ಬಿಜಾಪುರ ನಗರದಲ್ಲಿ ಭೂ ಕಬಳಿಕೆ, ಭೂ ಮಾಫಿಯಾ ಹುಟ್ಕೊಂಡಿದೆ ಇವರ ಅವಧಿಯಲ್ಲಿ. ಅದು ನೀವು ಧ್ವನಿ ಎತ್ತಲಿಲ್ಲ, ಇವರು ಮಾಡೋಕ್ಕೆ ಹೋಗಲಿಲ್ಲ. ನಾನು ಧ್ವನಿ ಎತ್ತಿದೆ ಅದರ ವಿರುದ್ಧವಾಗಿ. ಮೊದಲು ನಾನೇ ಮಾಡಿದ್ದೆ, ಮತ್ತೊಂದು ವರ್ಷ 2 ವರ್ಷ ಗ್ಯಾಪ್ ಬಿಟ್ವಿ, ಮತ್ತದು ಹೆಚ್ಚಿಗೆ ಸ್ಟಾರ್ಟ್ ಆಯ್ತು, ಮತ್ತು ನಾನೇ ಧ್ವನಿ ಎತ್ತಿ ಇಡೀ ರಾಜ್ಯದ ಗಮನ ಸೆಳೆಯುವಂಥದ್ದು ಮೊದಲು ಹೋರಾಟ ಮಾಡಿದ್ದೆ ಇಡೀ ರಾಜ್ಯದಾಗ ಬಿಜಾಪುರದಲ್ಲಿ. ಅದು ನನ್ನ ಮುಖಾಂತರನೇ ಆಗಿದ್ದು. ಬೇಕಾದ್ರೆ ತೆಗೆಸಿ ನೋಡ್ರಿ, ಎಲ್ಲಿ ಹೋರಾಟಗಳು ಯಾರು ಬಂದಿಲ್ಲ. ನಾನು ಮುಖ್ಯಮಂತ್ರಿಗಳಿಗೆ, ಕಂದಾಯ ಸಚಿವರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಲ್ಲರಿಗೂ ಒಂದು ಮನವಿ ಕೊಟ್ಟು ಈ ಥರ ನಡೀತದೆ ಅಂತ ತಡಿಬೇಕು, ಇನ್ನು ಯಾರು ಅದರಂತ ತಪ್ಪಿಸ್ತರನ್ನ ಬಂಧಿಸಬೇಕು ಇದು ಮಾಡಬೇಕನ್ನೋ ಅಂತ ಆಗ್ರಹವನ್ನು ಮಾಡಿದೆ. ಇಲ್ಲಿ ಕೂಡ 3 ಹೋರಾಟಗಳನ್ನು ಮಾಡಿದ್ವಿ, ಪ್ರತಿಭಟನೆ ಮಾಡಿದ್ವಿ, ಪ್ರೆಸ್ ಮೀಟ್ ಮಾಡಿದ್ವಿ, ಮನವಿ ಕೊಡೋದು ಮಾಡಿದ್ವಿ. ಈ ರೀತಿಯ ಮಾಡಿದ್ರಲ್ಲೇ ಇವತ್ತು ಒಂದೇನೋ ಒಂದು ಹಂತಕ್ಕೆ ಬಂದು ಮುಟ್ಟೋದು. ಅವರ ಆರೋಪಿಗಳನ್ನು ಮೊನ್ನೆ ಚಾರ್ಜ್ ಶೀಟ್ ಸಲ್ಲಿಸಿದ್ದೆಲ್ಲ ನಾನು ಇದ್ರಾಗ ನಿಮ್ಮ ಪತ್ರಿಕೆಯಲ್ಲಿ SP ಅವರು ಒಂದು ಪ್ರೆಸ್ ಮೀಟ್ ಮಾಡಿದರೆ ಅದನ್ನು ನೋಡಿದೆ. ಅಟ್ಲೀಸ್ಟ್ ಭಯ ಹುಟ್ಟಿಸುವಂಥದ್ದು ಆಗಿದೆ. ಆರೋಪಿ ಸಿಕ್ಕರು ಅನ್ನೋ ಸಮಾಧಾನ ಇದೆ. ನನ್ನ ವೈಯಕ್ತಿಕ ಎಷ್ಟೋ ಜನ ಹೇಳ್ಯಾರ, ಭಾಳಷ್ಟು ಜನ ಎಲ್ಲ ಕಮ್ಯುನಿಟಿಯವ್ರು ಹೇಳ್ಯಾರ, ನೀವು ಹೋರಾಟ ಮಾಡಿದ್ರೆ ಇನ್ನೊಂದಿಷ್ಟು ಮಂದಿ ಉಳಿತೀರಿ ಸಾಹೇಬ್ರ ಅಂತ ನನಗೆ ಎಷ್ಟೋ ಮಂದಿ ಹೇಳ್ಯಾರ, ಗಟ್ಟಿಯಾಗಿ ಹೇಳ್ಯಾರ. ಎಲ್ಲ ಕಮ್ಯುನಿಟಿಯವ್ರು, ಅವ್ರು ಇರುತ್ತಲ್ಲ ಎಲ್ಲ ಕಮ್ಯುನಿಟಿಯವ್ರು ಹೇಳ್ಯಾರ. ಅಂಥ ಕೆಲಸ ಮಾಡಿದ್ದು, ಹೋರಾಟ ಮಾಡಿದ್ದು ನಾವು. ಅದು ಯಾರ ಅವಧಿಯಲ್ಲಿ? ಇವ್ರು ಶಾಸಕರಿದ್ದಾಗ, ಇವ್ರ ಕೇಂದ್ರದಲ್ಲಿ ಒಬ್ಬ ಸಬ್ ರಿಜಿಸ್ಟ್ರಿ ಬಂದು 8 ವರ್ಷಗಟ್ಟಲೆ, 6 ವರ್ಷಗಟ್ಟಲೆ, 7 ವರ್ಷಗಟ್ಟಲೆ ಟ್ರಾನ್ಸ್ಫರ್ ಆಗೋಲೆ ಕುಂಡಿರ್ತಾವ್ರ ಮ್ಯಾಗ ರಗಡ ಆರೋಪ ಬಂದು. ನನ್ನ ಬಿಡ್ರಿ, ಭಾಳ ಮಂದಿ ಅವ್ರಿಗೆ ಎಲಿಗೇಷನ್ ಮಾಡಿದ್ರು, ಅವ್ರ ಮ್ಯಾಗ ಕೇಸ್ ಮಾಡಿದ್ರು, ಪೊಲಿಟಿಷಿಯನ್ಗೆ ಹೋಗಿ ಕೂತು ಬರ್ತಿದ್ದ. ಅವ್ನು ತೆಗೋಕ್ಕಾಗತ್ತಿಲ್ಲ ಇವ್ರ ಕಡೆ. ಯಾರಿಗೆ? ನಗರ ಶಾಸಕರಿಗೆ. ಇವ್ರು ಯಾರ್ದೋ ಒಂದು ಕಾಂಗ್ರೆಸ್ದವರು ಈಗ ಸಪೋರ್ಟ್ ಇಟ್ಕೊಂಡಿರ್ಬೇಕಿಲ್ಲ ಅನ್ನಂಗಿಲ್ಲ. ಇವರು ಒಂದು ಧ್ವನಿ ಎತ್ತಂಗಿಲ್ಲ ಆ ಮನುಷ್ಯನ ವಿರುದ್ಧ. ತಮ್ಗೆ ಯಾರು ಬೇಡ ಅಂದ್ರೆ, ಯಾರಿಗೆ ಅನ್ಸಕ್ಕೆ ಬೇಕಂದ್ರೆ ಅವ್ರ ವಿರುದ್ಧ ಒಂದು ಸಣ್ಣದ ಧ್ವನಿ ತೆಗೆದು ಕಪ್ಪು ಕೂತ್ಬಿಡು. ಅದು ಬದ್ಧತೆಯೇ ಇಲ್ಲ ವ್ಯಕ್ತಿಗೆ. ಆದ್ರೆ ನೀವು ಯಾರೂ ಕೇಳಂಗಿಲ್ಲ, ಅದು ಸಮಸ್ಯೆ. ಮನೆ ಹಿಂಗೆ ಅಂದಿದ್ರಲ್ಲಿ ಕೇಳಬೇಕು. ಕನೇರಿ ಮಠದ್ದು ನೀವು ಯಾರೂ ಕೇಳಿಲ್ಲ. ಕನೇರಿ ಮಠದ್ದು ಬೆಳಗಾವದಾಗ ಜಿಗದಾಡಿ ಭಾಷಣ ಮಾಡೋದು. ನಾನು ಅಲ್ಲೇ ಇದ್ದೆ, ಅವತ್ತು ಹೋಗಿದ್ದೆ. ಮೊದಲೇ ಹೋರಾಟ ಬಬಲೇಶ್ವರದಲ್ಲಿ, ಅಲ್ಲಿಂದೇ ಪ್ರಾರಂಭ. ಹಂಗೆ ಹಿಂಗೆ ಮುಂದೆ ಗಪ್ ಚಿಕ್ಕ ಕೂತ್ಬಿಟ್ರು. ಏನು ಚಕರತೆ, ಎಲ್ಲಿ ಹೊಂದಾಣಿಕೆ ಆಯಿತು, ಏನಾಯಿತು, ಎದಕ್ಕೆ ಇವ್ರು ಗಪ್ ಕೂತ್ರು ಅನ್ನೋದು ಬಹುತೇಕ ಪರದೆ ಹಿಂದೆ ಅದನ್ನು ನಿಮಗೂ ತಿಳಿತದೆ, ನನಗೂ ತಿಳಿತದೆ. ಅದಕ್ಕೆ ಪ್ರೂಫ್ ಇರೋಂಗಿಲ್ಲ, ತಿಳಕ್ಕಾಗಲ್ಲ. ಗಪ್ ಕೂತ್ಬಿಟ್ರು ಮುಂದೆ. ಕೆಲವೊಬ್ಬ ಜನ ನಮ್ಮ ಭಾರತೀಯ ಜನತಾ ಪಕ್ಷದ ಮತ್ತು ಬೇರೆ ಸಾಮಾಜಿಕ ಸಂಘಟನೆಯವ್ರು ಕೂಡ ಇದು ಮಾಡಕತ್ರ. ಅವೆಲ್ಲ BJP ಅವ್ರು ನಾಲಾಯಕರ. ಅಂದ್ರೆ ಇವರು ಚಲೋ, ಉಳ್ಕಿಯವ್ರು ನಾಲಾಯಕರು. ಇವರೇ ಅದು ಮಾಡಿದ್ದದು. ಬಬಲೇಶ್ವರದಲ್ಲಿ ಹೋರಾಟ ಮಾಡ್ತೀವಿ MB ಪಾಲ್ ವಿರುದ್ಧ,
ಅವ್ರ ಕ್ಷೇತ್ರದಿಂದ ಶುರು ಮಾಡ್ತೀನಿ ಅನ್ನುವಂಥದ್ದು ನಾನು ಮೀಟಿಂಗ್ನಾಗ ಕೂತಾಗ ಹೇಳಿದ ವ್ಯಕ್ತಿ ಮುಂದೆ ಅವು ಯಾವುದಕ್ಕೆ ಮಾಡೋದು ಅಥವಾ ಎದಕ್ಕೆ ಹೊಂದಾಣಿಕೆ ಅದು ಅಥವಾ ಏನೋ ಒಂದು ವಿಚಾರಕ್ಕೆ ಶಾಂತ ಆಗ್ಬಿಟ್ಟ. ಇವ್ರು ಶಾಂತ ಆಗ ಮತ್ತವ್ರು ಮಾಡಲೇಬೇಕಲ್ಲ. ಅದು ಯಾರಾದ್ರೂ ಮಾಡಿದ್ರು ಪಾಪ ನಾನು ನೇತೃತ್ವ ಆಮೇಲೆ ಹೋದೆ, ನಾನು ನೇತೃತ್ವ ನಾವು ವಹಿಸಿಲ್ಲ, ನಾನು ಹೋಗಿ ಬೆಂಬಲ ಕೊಟ್ಟಿನಿ, ಇಲ್ಲ ನನಗಿಲ್ಲ. ಅವು ಮಾಡೋರಿಗೆಲ್ಲರಿಗೂ ಇವರು ದುಡ್ಡು ಖರ್ಚು ಮಾಡೋಂಗಿಲ್ಲ, ದುಡ್ಡು ತಿಂತಾರ ಅಂದ್ರೆ ಈ ಮನುಷ್ಯನ ಮನಸ್ಥಿತಿ ಹೆಂಗದ ತಾ ಮಾಡಿದ್ದು ಅಷ್ಟೇ ಕರೆಕ್ಟ್, ಉಳ್ಕಿದವ್ರು ಎಲ್ಲರಿಗೂ ತಪ್ಪು, ಎಲ್ಲರೂ ನಾಲಾಯಕರು, ಬದ್ಮಾಸರು, ಲಪಂಗರು ಅನ್ನೋವಂಥದ್ದು. ತಾನೇ ಊರದೆಲ್ಲ ಹೇಳಿದಂಥ ಶಬ್ದಗಳು ತಾನೇ ಸ್ವತಕ್ಕಿದ್ದರೂ ಕೂಡ ಇಂಥ ಮೆಂಟಲಿಟಿ ಇದೆ. ಒಂದು ಸಲ ನೀವು ಯಾರಿಗೆ ಕೇಳಬೇಕೈತೆ, ಯಾಕ್ರಿ ನೀವು ಕೇಳಿದ್ರೆ ಹೇಳ್ತಾರೆ ಅವರೆಲ್ಲ ನಾಲ್ಕರದ, ನೀವು ಯಾಕೆ ಮಾಡಲಿಲ್ಲ? ಡೇಟ್ ಹೋಗಿ 3 ತಿಂಗಳು ಹೋಯ್ತು. 3 ತಿಂಗಳು ಹೋಗೋಣ ಅದು ಮರ್ಯಾದೆ ಪ್ರಶ್ನೆ ಇದೆ. ಹಿಂಗೆಲ್ಲ ಪತ್ರಿಕೆ ಕನೇರಿ ಸ್ವಾಮಿ ಪರವಾಗಿ ಕೊಟ್ಟವ್ರಿಗೆ ಮರ್ಯಾದೆ ಕಡಾತು. ನಾವು ಹೇಳಿವಿ, ಮಾಡಲಿಲ್ಲ ಕಾರ್ಯಕ್ರಮ, ನಾಳೆ ನಮ್ಗೆ ಇದು ಅಕ್ಕ ಅನ್ನುವಂಥ ವಿಚಾರ ಇಟ್ಕೊಂಡು ಕೆಲವ್ರು ಕೂಡಿ ಮಾಡಿದ್ರು ನಾವು ಇದ್ದೀವಿ, ಇಲ್ಲ ನಂಗಿಲ್ಲ. ಅದಕ್ಕೆ ತನಗೆ ಹೆಂಗೆ ಬೇಕಾದಂಗೆ ಹೊಳಿಸ್ತಾನೆ, ಯಾವಾಗ ಬೇಕಾದ ಹಿಂದುತ್ವ, ಯಾವಾಗ ಬೇಕಾದ ಬೇಕಾದಂಗೆ ಹೊಳ್ಸ್ಕೊಂಡು ಹೋಗುವಂಥ ವ್ಯಕ್ತಿಯನ್ನು ನಾವೇನು ಕಲಿಯಬೇಕಾಗಿಲ್ಲ. ಅದಕ್ಕೆ ನಂದು ಒಂದು ಪ್ರಶ್ನೆ, ನೀವೇನು ಮಾಡಿಲ್ಲ ಅನ್ನುವಂಥದ್ದು ಸಾಕಷ್ಟು ಕೆಲಸ ಕಾರ್ಯಗಳು ಬಿಜಾಪುರ ನಗರ ಜನರಿಗೆ ಗೊತ್ತದ, ನನಗೂ ಗೊತ್ತದ. ಆಧಾರ ಸಹಿತವಾಗಿ ಹೇಳ್ತಾ ಇರೋದು ಹಿಂದೂ ಕೂಡ ಸಾಕಷ್ಟೆಲ್ಲ ಚಾಲೆಂಜ್ ಮಾಡೀನಿ. ಕೆಲವು ಹೊಸ ಪತ್ರಕರ್ತರು ಗೊತ್ತಿರ್ಲಿಕ್ಕಿಲ್ಲ, ಭಾಳಷ್ಟು ಆಗ್ಯಾವ. ಅವರಿಗೆ ನಮಗೆ ಡೇಟ್ ಕೊಟ್ಟಿವಿ, ಬರೀ ಬಹಿರಂಗವಾಗಿ ಹೇಳ್ತೀನಿ ನಾ ಏನು ಮಾಡೀನಿ ಬರ್ರಿ ಅಂದಿವಿ, ಅದಕ್ಕೆಲ್ಲಿ ಮುಂದೆ ಉತ್ತರ ಕೊಡಲಿಲ್ಲ. ಅದ್ರ ಮೊನ್ನೆ ಮಾತು ಸುಮ್ಮನೆ ನಾನು ಇವ್ರ ಹಿಂದೆ ಏನೂ ಮಾಡಿಲ್ಲ ಅನ್ನುವಂಥದ್ದು. ನಾ ಗುಂಟೆ ಮಾರಿರ್ಬೋದು, ಅವಾಗ ಉದ್ಯೋಗ ಇದ್ದಕ್ರೆ ನಾನು MLA ಆಗಿದ್ಮ್ಯಾಗಲ್ಲ, ಅದಕ್ಕೂ ಮಾರಿರೋಕಿಲ್ಲ, ಅದು ಲೀಗಲಿ ಅದಾವೆಲ್ಲ. ಅವಾಗ ಖರೀದಿ ನಡೀತಿತ್ತು, ಮಾರಿವಿಲ್ಲ ನಂಗೆಲ್ಲ. ಆದರೆ ಯಾವ ಇಲ್ಲಿಗಲಿ ಮಾಡೋಕ್ಕೆ ಹೋಗಿಲ್ಲ ನಾವು. ಒಂದು ಎರಡನೇದಾಗಿ ಮೊನ್ನೆ ಹಗರಣಗಳನ್ನು ಮೊನ್ನೆ ಯಾವುದೋ ಒಂದು ಕಚ್ಚಿಟ್ಕೊಲ್ನ್ಯಾಗ ಏನೋ ಒಂದು ಓಪನ್ ಸೈಟ್ ಖರೀದಿ ಹಾಕೊಳಕ್ಕೆ ಟ್ರೈ ಮಾಡತ್ತಾರ. ಇದೊಂದು ದೊಡ್ಡ ಗ್ಯಾಂಗ್ ಐತಿ ಫ್ರಾಡ್ ಮಾಡೋರು. ಅದಕ್ಕೆಲ್ಲ ಒಬ್ಬ MLA ಮಾಜಿ MLA ಅದನ್ನು ಬಾಸ್ ಅಂತ ಹೇಳ್ತಾರೆ. ಅದನ್ನು ಪ್ರೂವ್ ಮಾಡಿ ತೋರಿಸ್ಬೇಕು ಯಾರು MLA ಅನ್ನೋದು. ಆದರೆ ಒಂದು ಗೊತ್ತಿರಲಿ, ಎಲ್ಲ ಹಗರಣಗಳು ನಡೆದಿದ್ದು ನಿಮ್ಮ ಅವಧಿಯಲ್ಲಿ, ನನ್ನ ಅವಧಿಯಲ್ಲಿ ಅಲ್ಲ. ನಾನು 8 ವರ್ಷ ಇದ್ದಾಗ ಒಂದೂ ನಡೆದಿಲ್ಲ. ನಡು ಯಾರೋ ಕಾಂಗ್ರೆಸ್ ಅವ್ರು ಬಂದೋದ್ರು, ಅವಾಗೂ ಯಾರು ನಡೆದಿಲ್ಲ. ಅದಕ್ಕೆ ಅವ ಹಂಗೆ ಕುಕುಮ ಹಚ್ಕೊಂಡು ಇವತ್ತು ಯಾರಿಗೆ ಬೈತಿರ್ತಾರೆ. ತಾವೇನು ಮಾಡ್ತಾರೆ, ತಾವು ಕುಕುಮ ಹಚ್ಕೊಂಡು ಭೋಗತ್ ಹಿಂದುತ್ವ ಮಾಡುವಂಥ ಒಂದು ವ್ಯಕ್ತಿಯಿಂದ ಯಾರಿಗೆ ಏನೂ ಕಲಿಯಕ್ಕೆ ಸಾಧ್ಯ ಇಲ್ಲ. ಏನೋ ನಡೆದದ, ಏನೋ ಟ್ರೆಂಡ್ ಅದ, ಒಂದು ಹಿಂದುತ್ವದ ಒಂದು ಕೆಲವೊಂದು ಕಡೆ, ಕೆಲವೊಂದು ಜಿಲ್ಲೆಯೊಳಗೆ, ಕೆಲವೊಂದು ಊರಾಗ ನಡೆದದ. ಮೋದಿಯವ್ರು ಮಾಡಿದಂಥ ಒಂದು ಒಳ್ಳೆಯ ಕಾರ್ಯ. ಮೋದಿಯವ್ರೇನು ರಾಮ ಮಂದಿರ ಮಾಡಿದ್ರು, ಕಾಶ್ಮೀರ ವಿವಾದ ಬಗೆಹರಿಸಿದ್ರು. ಇದರಿಂದ ಭಾಳಷ್ಟು ಯುವಕರು ಪ್ರೇರಿತರಾಗಿದ್ದಾರೆ. ದೇಶಾಭಿಮಾನ, ಧರ್ಮಾಭಿಮಾನ ಅವ್ರಿಗೆ ಬೆಳೀತಾ ಇದೆ. ಅದನ್ನು ಈ ವ್ಯಕ್ತಿ ಇದನ್ನು 4 ಭಾಷಣ ಹೊಡೆದನ್ನು ಉಪಯೋಗ ಮಾಡ್ಕೊಳಕ್ಕೆ ಹೊಂಟಾರ. ಇದು ಯಾವುದಕ್ಕೂ ಸಕ್ಸಸ್ ಆಗಂಗಿಲ್ಲ ಬರುವ ದಿನಮಾನಗಳಲ್ಲಿ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದಕ್ಕೆ ಆ ಏನು ಆ ಹಗರಣಗಳ ಬಗ್ಗೆ ನನಗೆ ಎಳೆಯುವಂಥ ಪ್ರಯತ್ನ ಮಾಡಿದ್ರೆ ನನಗನ್ನಿಸ್ತು, ಮಾಜಿ ಶಾಸಕ ಅಂದ್ರೆ ಯಾರು, ಇದಕ್ಕೊಬ್ಬ ಬಾಸ್ ಅದನ್ನು ಅವರೇ ಮಾಡಿರ್ತಾನೆ. ಅದಕ್ಕೆ ಇವ್ರಿಗೆ ನಾಚಿಕೆ ಬರಬೇಕು. ತಮ್ಮ ಅವಧಿಯಲ್ಲಿ ಆದಂಥ ಹಗರಣಗಳು ತಾವು ಮಾತಾಡೋಕ್ಕಾಗಲಿಲ್ಲ. ನಾನು ಧ್ವನಿ ಎತ್ತಿ ಅದನ್ನು ತಡೆಯುವಂಥ ಪ್ರಯತ್ನ ಮಾಡಿದೆ, ಹೋರಾಟ ಮಾಡಿದೆ. ಅವಾಗ ಎಲ್ಲೇ ಒಂದು 2 ಸ್ಟೇಟ್ಮೆಂಟ್ ಕೊಟ್ಟು ಸುಮ್ಮ ಕೂತ್ರು. ಅದು ಬ್ಲ್ಯಾಕ್ ಮೇಲ್ ತಂತ್ರ ಇರ್ತದೆ. ಯಾರಾದರೂ ಒಂದು ಹೇಳಿಕೆ ಕೊಟ್ಟರೆ ಅದು ಬ್ಲ್ಯಾಕ್ ಮೇಲ್, ಅವು ಎದುರಿ ಮಾಡೋದು ಬಂದು ಏನು ಕೆಲಸ ಕಾರ್ಯ ಮಾಡಿ ಕೊಡ್ತಿರ್ತಾರೆ ಇವರು. ಈಗ ಅದಕ್ಕೆ ಉತ್ತರ ಅವರೇ ಕೊಡಬೇಕು. 7 ವರ್ಷ ಅವ್ರ ಅವಧಿ. ಹೋದ ವರ್ಷ ಒಂದು, ಈ ವರ್ಷ 2 ವರ್ಷ ಆಯ್ತು ಕಾಣಿಸ್ MLA ಆಗಿ. 2 ವರ್ಷ ಆಯ್ತೇನ್ರಿ? 2 ವರ್ಷ ಆಗಿಲ್ಲ. 8 ವರ್ಷ. 8 ವರ್ಷದೊಳಗೆ ಈ 1 ವರ್ಷ ಸ್ಟಾಪ್ ಆಗಿತ್ತು. ಆದ್ರೆ ಅದಕ್ಕೆ ಯಾರು ಬಾಸ್ ಅನ್ನೋದು ಆಗ್ತವ? ನಮ್ಮ ಅವಧಿಯಲ್ಲಿ ಏನಾದರೂ ನಡೆದು ತೋರಿಸ್ಕೊಡ್ಲಿ ಅವರು. ನನ್ನ ಅವಧಿಯಲ್ಲಿ ಒಂದು ಹಗರಣಕ್ಕೂ ಕೂಡ ಆಗಿಲ್ಲ. ತಮ್ಮ ಆದಂಥ ಹಗರಣಗಳಿಗೆ ನಾವು ಧ್ವನಿ ಎತ್ತೀವಿ, ಇವರೇ ಮಾಡಿಲ್ಲ. ಸುಮ್ಮನೆ ಅಂದ್ರೆ ನಾವು ಅದೊಂದು ಹೋರಾಟ ಮಾಡಿ ನನ್ನ ಹೆಸರಾಯ್ತಲ್ಲ, ಸ್ವಲ್ಪ ಅದು ಏನೋ ಹೋರಾಟ ಮಾಡಿದ್ರು ಅನ್ನೋಂಥ 4 ಜನರು ಅಪ್ಪು ಪಟ್ಟಣ್ ಶೆಟ್ಟಿ ಅವ್ರು ಹೋರಾಟ ಮಾಡಿದ್ರಪ್ಪ ಒಳ್ಳೇದಾಯ್ತು ಅನ್ನೋವಂಥದ್ದು ಇದೆ. ಅದನ್ನು ಕೆಡಿಸ್ಬೇಕು, ಆ ಹೆಸರಿಗೆ ಹಾಳು ಮಾಡ್ಬೇಕು ಅನ್ನೋಂಥ ಒಂದೇ ಒಂದು ಪ್ರಯತ್ನ. ಅವ್ನಿಗೆ ಏನು ತಿಳಿಯಾಗದಂದ್ರೆ ನಾ ಹೇಳಿದ ಕೂಡಲೇ ಎಲ್ಲ ಜನ ನಂಬ್ತಾರೆ ಅನ್ನೋದು ಬಂದುಬಿಟ್ರು, ಭ್ರಮೆ ಆಗಿಬಿಟ್ಟದು. ನಾವು ಹೇಳಿದ್ದು ನಂಬ್ತಾರಲ್ಲ, ಕ್ಯಾಮ್ರಾದವ್ರು ರೆಕಾರ್ಡಿಂಗ್ ಮಾಡ್ತಾರಟ್ಟೆ ಜನ ನಂಬಂಗಿಲ್ಲ, ಅದು ಗೊತ್ತಿರಲಿ. ಅದಕ್ಕೆ ನಾವು ಯಾವುದೇ ರೀತಿ ಹಗರಣಗಳು ಜಮೀನು ಮಾಡಿಲ್ಲ. ಇವರು ಕೆಲವೊಬ್ರು ಶ್ರೀಮಂತಿಗೆ ಬಂದಾಗ ಏನೂ ಇಲ್ಲ, ಅವ್ನು ರೋಡ್ ಚಾಪ್ ಇದ್ದ, ಇವತ್ತು ಕೋಟ್ಯಾಧೀಶ ಆಗ್ಯಾನ, ಹಂಗೆ ಹಿಂಗದು ಕೆಲವ್ರು ಮನೆಯಲ್ಲಿ ಒಂದು ಬೈದು ನೋಡಿದೆ ನಾನು ಹಿಂದ್ಕೊಂದ್ಸಲ, ಇದಕ್ಕೆ ಮೊದಲು ಒಂದು ಸಲ ಯಾವುದೋ ವಿಡಿಯೋದಾಗ. ಇವ್ರು ಏನಿದ್ರು ನಮ್ಗೆ ಗೊತ್ತ 90 ಅಂದ್ರೆ ಬಹುತೇಕ ಈ ವ್ಯಕ್ತಿ ಜೋಡಿ ನಾನು 30-35 ವರ್ಷದಿಂದ ಪರವಾಗಿದ್ದಕ್ಕೂ ಅದೀನಿ, ವಿರೋಧವಾಗಿ ಅಂದರೆ ಟಚ್ ಒಳಗೆ ನೋಡ್ಕೊತ ಬಂದೀನಿ. 35 ವರ್ಷ 90ನೇ ಇಸ್ವಿಯಿಂದ ಇವ್ರು ನನಗೆ ಪರಿಚಯ ಹಿಡ್ಕೊಂಡು ಅಲ್ಲಿಂದ ರಾಜಕಾರಣ ಒಟ್ಟಿಗೆ ಇದ್ದೀವಿ. ಇಲ್ಲ ನನಗೆಲ್ಲ 94 MLA ಆದರೂ 99ಕ್ಕೆ ನಾನು MLAಗೆ ನಿಂತು ಬಿದ್ದೆ. ಅವಾಗಿಂದ ಸ್ವಲ್ಪ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂತು ರಾಜಕಾರಣದಾಗ. ಅಲ್ಲಿಂದ ಮುಂದೆ ನಾನು MLA ಅದೇ 2 ಸಲ ಮಂತ್ರಿ ಅದೇ, ಅದೆಲ್ಲ ನಡೆದ್ಬಿಡ್ತು. ಆದರೆ ಅಲ್ಲಿಂದ ಇವ್ರಿಗೆ ಆಸ್ತಿ ಆಗ್ತಿತ್ತು, ಇವ್ರು ಏನು ಉದ್ಯೋಗ ಇದ್ದು, ಇವರೆಷ್ಟು ಉತ್ಪನ್ನ ಇದ್ದು ನನಗೆ ಗೊತ್ತದ. ಇವತ್ತು 14-15 ಕೋಟಿ ರೂಪಾಯಿ ಕೊಟ್ಟು ಬೆಂಗಳೂರದಾಗ ಮನೆ ತೊಗೊಂಡಾರ, ಸುದ್ದಿ ಬಂದ ಮನೆ ಪೂಜೆ ಮಾಡಿದ್ರೆ ಅಂತೇಳಿ.
14-15 ಕೋಟಿ ರೂಪಾಯಿ ಕೊಟ್ಟು ಮನೆ ತೊಗೋತಾರೆ, 2-2 ಕೋಟಿ ರೂಪಾಯಿ ಕೊಟ್ಟು ಕಾರ್ ತೊಗೋತಾರೆ, 10 ಕೋಟಿ ರೂಪಾಯಿ ಇದು ಇದ್ರಾಗ ಮನೆ ಕಟ್ತಾರೆ ಫಾರ್ಮ್ ಹೌಸ್ನಾಗ. ಇವ್ರದ್ದೇನು ಉತ್ಪನ್ನ ಇತ್ತು ನನಗೆ ಗೊತ್ತಿಲ್ಲ. ನೀವು ಟೂರಿಸ್ಟ್ ಹೋಟೆಲ್ ಪಾರ್ಟ್ನರ್ಶಿಪ್ ಬಿಟ್ಟರು ಏನೂ ಇದ್ದಿಲ್ಲ, ಇವರು ಏನೇನೂ ಇಲ್ಲ. ಅಂಥವ್ರು ಇವ್ರು ಎಲ್ಲಿಂದ ಮತ್ತು ದುಡ್ಡು ಅನ್ನೋದು ಕೇಳಕ್ಕೆ ಇವ್ರಿಗೆ ನಮಗೆ ಬರಂಗಿಲ್ಲ. ಇವ್ರು ಊರ ಮಂದಿಗೆ ಯಾರೋ ಹೋಗೋರಿಗೆ ಯಾರೋ ನಾಲ್ಕು ಆಸ್ತಿ ಏನೋ ದುಡ್ದು ಆಸ್ತಿ ಮಾಡ್ಕೊಂಡ್ರೆ ಸುತ್ತ ಹೆಸರಿಡ್ತಾರೆ ಈ ವ್ಯಕ್ತಿ. ತಮಗೆ ಎಲ್ಲಿಂದ ಬಂತು ಇಷ್ಟೆಲ್ಲ ದೊಡ್ಡದು ಅವರು ಹೇಳ್ಬೇಕಲ್ಲ, ಅವ್ರು ಕೇಳಿ ನೀವು ಯಾರು ಅಲ್ಲ. ನಾನು ಅದು ಸಿಕ್ಕರೆ ನಿಮ್ಗೆ ಹೇಳ್ತಿದ್ದೆ ಕರೆ. ಇನ್ನು ಪರ್ಸೆಂಟೇಜ್ ತಿಂದಿದ್ದು ಪ್ರೂಫ್ ಇರೋಂಗಿಲ್ಲ, ಕಾಂಟ್ರಾಕ್ಟರ್ ತಿಂದಿದ್ದು ಪ್ರೂಫ್ ಇರೋಂಗಿಲ್ಲ. 20%, 15%, 10% ಇವೆಲ್ಲ ಕಾಂಟ್ರಾಕ್ಟ್ರು ಒಟ್ಟು ಧೈರ್ಯ ಆಗಂಗಿಲ್ಲ ಬಂದು ಹೇಳಕ್ಕೆ. ನನ್ನ ಕಡೆ ತೊಗೊಂಡ್ರೆ ಕ್ಯಾಮ್ರಾ ಬಂದು ಹೇಳ್ತಾನೆ ಯಾರು ಹೇಳಂಗಿಲ್ಲ ಪಾಪ. ಅವರು ಅವ ಅನ್ಸ್ತಾವ ಮುಂದಕ್ಕೆ ಬಿಲ್ಲ ಪಲ್ಲ ಅದು ಸಿಗಿಸಿರ್ತಾನೆ. ಮೊದಲೇ ಮನುಷ್ಯ ಸರಿ ಇಲ್ಲ ಅದು ಗೊತ್ತೈತಿ ಎಲ್ಲರಿಗೆ. ಅದಕ್ಕೆ ಅವ್ರು ಬಂದು ಹೇಳಂಗಿಲ್ಲ, ಕೊಟ್ಟವ್ರು ಬಂದು ಹೇಳಂಗಿಲ್ಲ, ತೊಗೊಂಡವಂದ್ರೆ ಯಾಕೆ ಹೇಳ್ತಾನೆ ಹೇಳಂಗಿಲ್ಲ. ಇಂಡೈರೆಕ್ಟ್ ಆಗಿ ಹೇಳ್ದಿಲ್ಲ 3 ತಿಂಗಳು 4 ತಿಂಗಳು ರೋಡ್ ಹಾಳಾಗ್ತಾವ ಅಂತ ಹೇಳ್ದಿಲ್ಲ ನಿಮ್ಗೆ. ಏನದ್ರಿ ಇದು ಮುಗಿಲಿಲ್ಲ ಅಲ್ಲ, ಅವ್ರದ್ದು ಇನ್ನೊಂದು ಇರ್ತದೆ ಅದಕ್ಕೆ ಸರ್. ಅದಕ್ಕೆ ಎಲ್ಲಿಂದ ಗೊತ್ತು ಏನಿತ್ತು ಇವ್ರದ್ದು ನನಗೆ ಗೊತ್ತ. 91ಕ್ಕೆ 1 ಮಿಲ್ ಇತ್ತು, ಅದು ಲಾಸ್ ಆಯಿತು. ಮೋಟ್ರ್ ಸೈಕಲ್ ಇದ್ದಿತ್ತಿಲ್ಲ ಈ ವ್ಯಕ್ತಿಗೆ, ನಾನೇ ಕರ್ಕೊಂಡು ಅಡ್ಡಾಡ್ತಿದ್ದೆ. ಅದು ಬೆಳಗ್ಗೆ ಅವರೇ ನೆನಪು ಮಾಡ್ಕೊಳ್ಳೋದು ಬೇಡ ಬೆಳಗಲ್ಲ. ಒಂದು ಟೂರಿಸ್ಟ್ ಹೋಟೆಲ್ದು ಇವ್ರಿಗೆ ಹಿರಿಯರ ಪಾತ್ರ ಏನೋ ಒಂದು ಪಾಲು ಬಿಟ್ರೆ ಅಲ್ಲೇನು 4 ಚೀಲ ಜೋಳ ಬೆಳಿತಿತ್ತಲ್ಲ ಹೊಲದಾಗ, ದಿನ ನೋಡ್ತಿದ್ದೆ ನಾನು, ಹೋಗ್ತಿದ್ದೆ ಅವಾಗ. ಇದು ಬಿಟ್ಟರು ಒಮ್ಮೆ 10-15 ವರ್ಷನಾಗ ಒಮ್ಮೆ ಇಷ್ಟು ಕೋಟಿ ಗಟ್ಟಲೆ ಆಸ್ತಿ ಎಲ್ಲಿಂದ ಬತ್ತಪ್ಪ ಇವ್ರಿಗೆ? ಎಲ್ಲಿಂದ ಬತ್ತು ಬೇಕಲ್ಲ. ಶುಗರ್ ಫ್ಯಾಕ್ಟ್ರಿ ಲಾಸ್ ಆದರೂ ಇವನಿಗೆ ಏನೂ ಆಗಿಲ್ಲ. ಒಂದು ಫ್ಯಾಕ್ಟ್ರಿ ಮಾಡಿ ಲಾಸ್ ಆದ್ರೆ ಅವರು ಅದು ಮುಂದೆ ಮಾರಾಟ ಆಯ್ತು ಜ್ಞಾನಯೋಗಿ ಅಂತೇಳಿ. ಮುಂದೆ ನಮ್ಮ ಕಂಪ್ನಿಯೆಲ್ಲ ಕೂಡಿ ತೊಗೊಂಡು ನನಗೆ ಅಧ್ಯಕ್ಷ ಮಾಡಿದರು. ಒಂದು ಲಾಸ್ ಆದ್ರೂ ಇಟ್ಟು ದೊಡ್ಡ ಲಾಭದಾಗ ಅದಾರ. ಇನ್ನೊಂದು ಫ್ಯಾಕ್ಟ್ರಿ ತೊಗೊಂಡ್ರೆ ಸ್ವಂತಕ್ಕೆ. ಅವ್ರ ಮಗನೇ ಚೇರ್ಮನ್ ಅದು ಪ್ರೈವೇಟ್ ಲಿಮಿಟೆಡ್ ಆದರೆ ಈ ಸಿದ್ದೇಶ್ವರ ಇತನ ಎಲ್ಲ ಹೆಸರು ಇಟ್ಟಾರ. ಅದಕ್ಕೇನು ಡೈರೆಕ್ಟ್ರು ಏನು ಮಾಡ್ಯಾರ, ಯಾರು ಮಾಡ್ಯಾರ. ಆದರೆ ಸ್ವಂತಕ್ಕೆ ನಾನು ನಿನ್ನೆಲ್ಲಿ ಮನೇಲಿ ಕೇಳಿದೆ. 13-14 ಕೋಟಿ ರೂಪಾಯಿ ಕೊಟ್ಟು ಬೆಂಗಳೂರದಾಗ ಒಂದು ಮನೆ ತೊಗೊಂಡ್ರಿ, ಪೂಜೆ ಇತ್ತು ಅಂತ ಹೇಳತ್ತಿರೋರು ಜೋಡಿದ್ರು ಆತ್ಮೀಯರು. ನಮ್ಮ ಗೌಡ್ರು ಹಿಂಗದಾರೆ ಹೋಗಿ ನಾವು ಮತ್ತೆ ಅವ್ರು ಜೋಡಿದವ್ ನನಗೂ ಪರಿಚಯ ಇರ್ತಾರಲ್ಲ, ಅವ್ರು ಹೇಳ್ತಿರ್ತಾರೆ. ಮತ್ತು ಇಲ್ಲಿ ಇಷ್ಟೆಲ್ಲ ಮಾಡೋಕೆ ಅವ್ರು ಇಷ್ಟು ಅವ್ರ ಮಗ 1-2 ಗಾಡಿ, ಅವ್ರು 1-2 ಗಾಡಿ, ಅವ್ರ ಮನ್ಯಾಗ 1-2 ಗಾಡಿ, ಅವ್ರ ಪೇಗಳಿಗೆ 2-2 ಗಾಡಿ, ಎಲ್ಲರಿಗೆ ಅವ್ರ ಪೇಗಳು ಬಿಡ್ರಿ. ಅವ್ರು ಸಣ್ಣ ವಿಷಯಕ್ಕೆ ನಾನು ಮಾತಾಡೋಕೆ ಹೋಗಲ್ಲ. ಇವ್ರಿಗೆ ಎಲ್ಲಿಂದ ಬತ್ತು? ಊರ ಮಂದಿಗೆ ಭ್ರಷ್ಟಾಚಾರ ಇದೆಲ್ಲ ನೋಡಿದ್ರೆ ದೊಡ್ಡ ಭ್ರಷ್ಟಾಚಾರ ನೀವು ಅದ. ಇಲ್ಲಿವರೆಗೆ ಸಿಟಿ ಒಳಗೆ ಉತ್ಸಾಹ ಹಿಂದಕ್ಕೆ ಬೈತಿರು ಮಂದಿ, ರೊಕ್ಕ ತಿಂತಾರೆ ದೊಡ್ಡ ಬಿಲ್ಡಿಂಗ್ ಕಟ್ಟೇನ ಅಂತೇಳಿ. ಒಂದು ಪಾಪವಾಗ ಏನು ಕಾಲದಾಗ ಯಾವ 2 ಅಂತಸ್ತು 3 ಅಂತಸ್ತು ಬಿಲ್ಡಿಂಗ್ ಇದ್ದಿತ್ತಿಲ್ಲ. ನಾವೆಲ್ಲ ಭಾಷಣ ಮಾಡಿದವ್ರದ್ದು ಇವಾಗ ಭಯಂಕರ ಇದು ಮಾಡಿ ಅಂತ ತತ್ತಿದ್ದೀವಿ. ಮಾಡಿದ್ದಾವೆ ಇಲ್ಲ ಅನ್ನಂಗಿಲ್ಲ ಆ ಟೈಮ್ದಾಗ. ಆದರೆ ಇವರು ಅದಕ್ಕಿಂತ ದೊಡ್ಡ ಭ್ರಷ್ಟಾಚಾರ ಇದ. ವಿಜಯಪುರಕ್ಕೆ ಜನರಿಗೆ ಕಾಂಟ್ರಾಕ್ಟ್ರೊಳಗೆ ಕೆಲಸಗಾರರಿಗೆ ಎಲ್ಲರಿಗೂ ಗೊತ್ತಿದೆ. ಅಪ್ಪು ಪಟ್ಟಣ ಶೆಟ್ಟಿ ಕಾಲದಾಗ ಗುತ್ತಿಗೆದಾರ ಪರಿಸ್ಥಿತಿ ಯಾವ ರೀತಿ ಇತ್ತು, ಇವತ್ತು ಯಾವ ರೀತಿ ಅನ್ನೋದಂಥದ್ದು ಎಲ್ಲ ಕಾಂಟ್ರಾಕ್ಟರ್ ಒಳಗ್ರಿ ಆತ್ಮಕ್ಕೆ ಗೊತ್ತದ, ಅವ್ರ ಮನುಷ್ಯನಿಗೆ ಗೊತ್ತದ. ಆದ್ರೆ ಹೇಳಂಗಿಲ್ಲ ಅಷ್ಟೇ. ಅವರು ವ್ಯವಹಾರಿಕರು ಇರೋದ್ರಿಂದ ಅವ್ರೇನು ಹೇಳಕ್ಕೆ ಹೋಗಲ್ಲ. ಆದ್ರೆ ಅಪ್ಪು ಪಟ್ಟಣ ಶೆಟ್ಟಿ ಕಾಲದಾಗ ಎಷ್ಟು ನೆಮ್ಮದಿ ಇದ್ದೀವಿ ಅಧಿಕಾರಿಗಳಿಗೆ ಕೇಳ್ಬೇಕಾರೆ. ನಾನು ಎಲ್ಲಾದ್ರೂ ಏನಾದರೂ ಯಾರಿಗಾದ್ರೂ ಏನಾದರೂ ಈ ದುಡ್ಡಿನ ಒಂದು ಏನಾದರೂ ಮಾಡಿದ್ದೆ ಅಂತ ಕೇಳ್ರಿ. ಇವತ್ತೇನು ಪರಿಸ್ಥಿತಿ ಇದೆ 10 ವರ್ಷನಾಗ ಅಧಿಕಾರಿಗಳು ಅನ್ನುವಂಥದ್ದು ಅದನ್ನು ಗೊತ್ತಾಗ್ತದೆ. ಇವತ್ತಿನ ವ್ಯವಸ್ಥೆಯಲ್ಲಿ ಅತ್ಯಂತ ಹೆಚ್ಚು ಭ್ರಷ್ಟಾಚಾರ ಮತ್ತು ಹೆಚ್ಚು ಹಗರಣಗಳು ನಡೆದಿದ್ದೇ ಯತ್ನಾಳವ್ರ ಕಾಲದಲ್ಲಿ ಅನ್ನುವಂಥದ್ದು. ಹೆಚ್ಚು ಹಗರಣಗಳು, ಭೂಮಾಫಿಯಾ ಅಂದ್ರೆ ಇಷ್ಟು ಆಗ್ಬಿಡ್ತಲ್ಲ, 100 ಕೋಟಿ ರೂಪಾಯಿ ಆಗ್ಬಿಡುತ್ತೆ ಬಿಜಾಪುರದ ಹೈಯೆಸ್ಟ್. ಅದು ಇಡೀ ರಾಜ್ಯಕ್ಕೆ ವ್ಯಾಪಿಸ್ತದು. ಆಮೇಲೆ ಅದರಿಂದನೇ ಇವತ್ತು ಇವರು ಸ್ಟ್ರಿಕ್ಟಾಗಿ ನಮ್ಮ ಕಂದಾಯ ಸಚಿವರು ಕೆಲವೊಂದು ಕ್ರಮಗಳನ್ನು ಸ್ವಾಗತಿಸ್ತೀನಿ. ನಾನು ಪಕ್ಷಾತೀತವಾಗಿ ನಾನು ಸ್ವಾಗತಿಸ್ತೀನಿ. ಒಳ್ಳೆ ಕ್ರಮಗಳಂತೀವಿ. ಅವೆಲ್ಲ ಭಾಳಷ್ಟು ಕಂಪ್ಯೂಟರ್ಕರಣ ಟೈಟಾಗಿ ಮಾಡೋದ್ರಿಂದಲೇ ಇವತ್ತು ಭಾಳಷ್ಟು ನಿಂತಾವೆ. ಅವ್ರಿಗೆ ಕೂಡ ನಾನು ಮನವಿ ಮಾಡಿದ್ದೆ, ಹೋಗಿ ಮುಖ್ಯಮಂತ್ರಿಗೂ ಮನವಿ ಮಾಡಿದೆ. ಆ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಒಳ್ಳೆಯ ಒಂದು ಈ ರೀತಿ ಏನು ತುಡುಗರಿಗೆ ಅವಕಾಶ ಸಿಗಲಾರ್ದಂಗೆ ಇವತ್ತು ಕಾನೂನುಗಳನ್ನು ಕಂದಾಯ ಇಲಾಖೆ ಮಾಡಿದೆ. ಇದನ್ನು ಕೂಡ ನಾನು ಒಳ್ಳೆ ಕೆಲಸ ಮಾಡಿದೆ ಅನ್ನುವಂಥದ್ದು ಈ ಕೃಷ್ಣ ಬೈರೇಗೌಡರು ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಹೇಳಿಕೆ ಬಯಸ್ತೀನಿ. ಶಾಸಕರ ಪಾತ್ರ ಆಯ್ತದ ಅವ್ರಗತ್ತಿನ ಹುಚ್ಚರಂಗೆ ಹೇಳಕ್ಕೆ ಹೋಗಲ್ಲ ಸರ್. ಯಾಕಂದ್ರೆ ಸುಮ್ಮನೆ ಪ್ರೂಫ್ ಇರ್ಲಾರ ಏನೂ ಮಾತಾಡೋಕ್ಕಾಗಲ್ಲ. ಒಂದು ಯಾಕೆ ನಾನು ಹೇಳ್ತಾ ಇದ್ದೇನೆಂದ್ರೆ, ಅದೇನೋ ಸಂಬಂಧಿರ ಎಲ್ಲೋ ಗಚ್ಚಂಡ್ ಕೊಲ್ನಾಗ ಯಾರು ಮಾಡ್ಯಾರ ಏನೋ ಅದೇ ಕರೆಕ್ಟ್ ಅದು ಸುಳ್ಳೋದು ನಾನು ಚೆಕ್ ಮಾಡಿಲ್ಲ. ಅದೇನು ಹಾಕಿರ್ಲಿಕ್ಕೆ ಅದು ಕಾನೂನು ಸಂಬಂಧಪಟ್ಟದ ಕಾನೂನು ನೋಡ್ಕೋತದ. ಆದ್ರೆ ಅದರಿಂದ ಒಬ್ಬ ಬಾಸ್ ಅದನ್ನ ಒಬ್ಬ ಮಾಜಿ ಶಾಸಕ ಅಂತ ಹೇಳ್ತಾರೆ. ಅದನ್ನ ಯಾರು, ನಾನು ಅಥವಾ ಅವ್ರಿನ ಮಾಜಿ ಇಲ್ಲ ಆಗೋರು ಅದಾರ. ಉಮೇಶ್ ಮಂದಾನ್ ಅವರು ಆಮೇಲೆ ಸಂಬಂಧಪಟ್ಟಂತವ್ರ ಹೆಸರು ಹೇಳಿ ಅವರು ಎಲ್ಲ ನಿಮ್ಮ ಒಂದು ಕಾಲಕ್ಕೆ ನಿಮ್ಮ ಬೆಂಬಲಿಗ ಒಂದು ಕಾಲದಾಗ ನಮ್ಮವರು ಇದಕ್ಕೊಬ್ಬ ಬಾಸ್ ಅದನ್ನ ಕೇಳ್ತಾರ. ಅವ್ರು ಎಲ್ಲ ಹಗರಣಗಳಿಗೆ ಎಲ್ಲರೂ ನನ್ನ ಬೆಂಬಲಿಗರೇ. ಅವ್ರು ಬೆಂಬಲಿಗಿದ್ರು. ಅವ್ರದ್ದು ಜಿಗದಾಡಿ ಎಲೆಕ್ಷನ್ ಮಾಡಿದವ್ರು ಇದಾರೆ. ಅವರು ಹೋಸಲ ಅವ್ರದ್ದು ಎಲೆಕ್ಷನ್ ಮಾಡಿದವನು ಉಮೇಶ್ ಮಾಡ್ಯ, ನಾವೇನು ಬೇಡ ಅಂದಿಲ್ಲ ಅವನಿಗೆ.
ಮಾಡ್ತೀನಂದ ಮಾಡಪ್ಪ ಓಡಾಡಿ ಮಾಡು ಅಂತ ಹೇಳಿದ್ವಿ. ನಾವು ಬೇರೆ ಕಡೆ ಕ್ಷೇತ್ರ ಕೆಲಸಕ್ಕೆ ಹೋಗ್ತೀವಿ, ಅವ್ರಿಗೆ ಒಂದು ಸರಿ ಇಲ್ಲ ಅಂತ ಹೇಳಿದ್ವಿ. ಅವರು ಎಲ್ಲ ಮಾಡಿದವನು ಪಾಪ ಅವನಿಗೆ ಏನೋ ಆಯ್ತು ಯಾರ್ಕೊಂಡು ಅವ್ನು ಹೊರಗೆ ಬಂದ, ರಜಪೂತ್ ಹೊರಗೆ ಬಂದ, ಅಣ್ಣಿಗೇರಿ ಹೊರಗೆ ಬಂದರು. ಆ ಮನೆಗೆ ಯಾರೋ ಗಡಿಗೆ ಅಥವಾ ಇನ್ನೊಬ್ಬ ಯುವಕರು ಎಲ್ಲ ಗಡಿ ಎಲ್ಲ ಪೋಸ್ಟರ್ ಹಾಕೋತೀವಿ. ಪಾಪ ಭಾಳ ಒಳ್ಳೆ ಒಬ್ಬ ಭಾವನಾತ್ಮಕ ವ್ಯಕ್ತಿ ಅವ. ಅವನು ಏನು ಮಾಡಿದ್ರೆ ಯಾರಿಗೂ ಅವನು ಹೊರಗೆ ಬಂದ. ಹಿಂಗೆ ಆಗಿಲ್ಲ, ಯಾರು ಉಳಿಯಂಗಿಲ್ಲ. ಇವನಿಗೆ ಇನ್ನೂ ಪಾಪ ಗೊತ್ತಿಲ್ಲ ಇವ್ರಿಗೆ. ಇದಕ್ಕಿಂತ ಮೊದಲು ಇತಿಹಾಸ ಗೊತ್ತದ. ಬೇಕಾದ್ರೆ ಭೀಮಾಶಂಕರ್ 10 ಕೇಳ್ರಿ, ಇನ್ನೊಂದು 10 ಹೆಸರು ಅವು 2-3-4 ಸತ್ತು ಹೋದವು. ಅವ್ರ ಹೆಸರು ಹೇಳಿದ್ರೆ ನಿಮ್ಗೆ ತಿಳಿಯಂಗೆ ಗೊತ್ತೂ ಆಗಂಗಿಲ್ಲ. ಅದಕ್ಕೆ ಇವರಿಂದ ಯಾರಿಗೂ ಒಳ್ಳೇದಾಗಿಲ್ಲ, ಯಾರಿಗೂ ಒಳ್ಳೇದಾಗಿಲ್ಲ ಗೊತ್ತೈತಿ. ಅವರೆಲ್ಲ ಬಂದು ಅವರೇ ಹೇಳ್ತಾರೆ, ನಾ ಹೇಳೋದಕ್ಕಿಂತ ಅವ್ರ ಪರವಾಗಿ. ಆದ್ರೆ ಇವರೆಲ್ಲರೂ ಮೋಸ ಹೋದವ್ರು ಅದಾರ. ಇವರು ಮೋಸ ಹೋಗಿ ತೊಂದರೆ ತೊಗೊಂಡು ಬಂದವ್ರು ಅದಾರ. ಅದಕ್ಕೆ ಉಮೇಶ್ ಒಂದಾಲ ಒಂದು ಕಾಲದಾಗ ನಮ್ಮ ಜೊತೆ ಇದ್ದವ, ನಮ್ಮ ಜೊತೆ ಬಜರಂಗ ದಳದಾಗಿದ್ದ, ಭಾಜಪಾದಾಗಿದ್ದ. ಅವ್ನಿಗೆ ಮೆಂಬರ್ ಮಾಡೀವಿ. ಮುಂದೆ ಅವ್ರು ಗೌಡ್ರು ಇಲೆಕ್ಷನ್ ಮಾಡ್ತೀನಿ ಅಂತ ಅವ್ರ ಕಡೆ ಹೋಗಿದ್ದದ. ಹೋಗಲಿ, ನಾವೇನು ಬೇಡ BJP ಮಾಡ್ತೀನಿ ಮಾಡಪ್ಪ ಅಂತದ್ವಿ. ಮುಂದೆ ಅಲ್ಲಿನ ಪೇಟೆ ಬಿತ್ತು, ಪಾಪ ಹೊರಗೆ ಬಂದವ. ನಾನು ನೋಡ್ರಿ, ನನ್ನ ಜೊತೆ ಬೆಳೆಸೋರೆಲ್ಲರೂ ನನ್ನ ಜೋಡಿ ಇರ್ಲಿ ಅಂತ ಅನ್ನಂಗಿಲ್ಲ. ನಾವು ಬೆಳೆಸುವಂಥ ಕರ್ತವ್ಯ ಕಾರ್ಯಕರ್ತರು ಅವಕಾಶ ಮಾಡಿಕೊಡುವಂಥದ್ದು ಬೆಳೆಸ್ತೀವಿ. ನನಗೇನು ಕೊರತೆಗಿಲ್ಲ. ನನಗೆ ಸಾಕಷ್ಟು ನಮ್ಮ ಜೊತೆ ಕಾರ್ಯಕರ್ತರು ಅದಾರ, ನಮ್ಮ ಬೆಂಬಲಿಗಿರೋದು, ಅದರದ್ದೇನು ತೊಂದರೆ ಇಲ್ಲ. ಆದ್ರೆ ಅವ್ರು ಅದನ್ನೇ ಒಯ್ದು ಮಾಜಿ ಶಾಸಕನ ಬಾಸ್ ಅಂತ ಹೇಳಿ ಹೇಳುವಂಥ ಹೋಲಿಸುವಂಥ ಕೆಲಸ ಮಾಡಿ ಎಲ್ಲ. ಅದಕ್ಕೆ ಅವ್ರು ತಾವು ತಿಳ್ಕೊಬೇಕು, ತಮ್ಮ ಅವಧಿಯಲ್ಲಿ ಏನು ನಡೆದದ, ನನ್ನ ಅವಧಿಯಲ್ಲಿ ಏನು ನಡೆದವ ಅಂತ. ಅದಕ್ಕೆಲ್ಲ ಹಗರಣಗಳು ನಡೆದಿದ್ದೇ ಇದೇ 7 ವರ್ಷನಾಗ, 8 ವರ್ಷನಾಗ. ಅದಕ್ಕೆ ಈ ರೀತಿ ಆರೋಪ ಮಾಡುವಂಥದ್ದು ನೀವು ಸರಿ ಅಂತೂ ಇಲ್ಲೇ ಇಲ್ಲ. ಮನುಷ್ಯನೇ ಸರಿ ಇಲ್ಲ ಅಂದ್ರೆ ಹೇಳು ಸರಿ ಇಲ್ಲ ಅಂತ ಹೇಳೋ ಅರ್ಥ ಇಲ್ಲ. ಯಾಕಂದ್ರೆ ಒಬ್ಬರೇ ಬಿಟ್ರೆ ಸರಿ ಹೇಳ್ರಿ. ಈ ಮೀಡಿಯಾದವ್ರು ಉಳ್ದಾರ, ಇವ್ರ ಕೈಯಾಗ ರಾಜಕಾರಣಿಗಳು ಉಳ್ದಾರ, ಏನು ಸ್ವಾಮಿಗಳು ಉಳ್ದಾರ, ಈ ಹಿಂದೂ ಪರ ಸಂಘಟನೆಯವ್ರು ಉಳ್ದಾರ. ಯಾರು ಉಳ್ದಾರ? ಎಲ್ಲರಿಗೂ ಬೈಯೋದೆ, ಎಲ್ಲರಿಗೂ ಅನ್ನೋದು, ಎಲ್ಲರಿಗೂ ಹೆಸರಿಡೋದೆ, ಮಾಡೋದು ಎಲ್ಲ ಮಾಡ್ತಾರ. ನೋಡ್ರಿ, ನಾನು ಒನ್ ಮಿನಿಟ್ ನಾನು ಇಲ್ಲ ನೋಡ್ರಿ, ಜೀವನದಾಗ ಇಲೆಕ್ಷನ್ ನಿಂದಿರೋದು, ಬೀಳೋದು, ಟಿಕೆಟ್ ತಪ್ಪಿಸ್ಕೊಳ್ಳೋದು ಇವು ಭಾಳ ಮಂದಿಗೆ ಆಗಿದೆ. ನನಗೆ ಒಬ್ಬನಿಗೆ, ಅಪ್ಪು ಪಟ್ಟಣ ಶೆಟ್ಟಿ ಒಬ್ಬನಿಗೆ ಆಗಿಲ್ಲ. ಅದ್ರ ನಿರಾಶೆಯಾಗಿ ನಾನು ಮನೆ ಹಿಡಿದಿಲ್ಲ. ನನ್ನ ಸಾರ್ವಜನಿಕ ಕೆಲಸದಾಗ ನಾನು ಸಕ್ರಿಯವಾಗಿದ್ದೀನಿ. ನಿಮಗೂ ನೋಡ್ಕೋತಿದ್ದೀರಿ, ನಾನು ಸಕ್ರಿಯವಾಗಿದ್ದಿದ್ದು ನಿಮಗೂ ಗೊತ್ತದ. ನಾನು ಯಾವಾಗಲೂ ಪ್ರಸಂಗ ಬಂದಾಗ ಹೋರಾಟಗಳನ್ನು ಮಾಡೀನಿ, ಪಾರ್ಟಿ ಕೆಲಸ ಆ್ಯಕ್ಟಿವ್ ಇದ್ದೀನಿ. ನಾನು ನಿರಾಶೆದಿಂದ ಮಾತಾಡತ್ತಿಲ್ಲ. ನನ್ನ ಹೆಸರು ಅನಾವಶ್ಯಕವಾಗಿ ಬಂತೇನೋ ಅನ್ನುವಂಥದಕ್ಕೆ ನಾನು ಹೇಳ್ತಾ ಇದ್ದೀನಿ. ಯಾಕೆ ನಾನು ಮೊನ್ನೆ ಮಾಡಬೇಕಾಯ್ತು, ಒಂದು 15 ದಿವಸ ಹಿಂದೆ ನನ್ನ ಸ್ವಲ್ಪ ಖಾಲಿ ಇರಲಿಲ್ಲ. ಹಬ್ಬಗಳು ಅವೆಲ್ಲ, ನಮ್ಮ ಜಯಂತಿಗಳು ಮತ್ತು ನಮ್ಮ ಲಗ್ನ ಸೀಸನ್ ಇತ್ತಲ್ಲ, ಅದಕ್ಕೆ ಮಾಡೋಕ್ಕಾಗಿಲ್ಲ. ಅದೇ ರೀತಿ ಈ ವ್ಯಕ್ತಿಗೆ ತೆರೀಲಿ ಹಿಂದಕ್ಕೂ ನಾನೇ ಹೇಳ್ತೀವಿ ಎಲ್ಲ ಡೈಲಾಗ್ಗಳು. ಈ ಉಮೇಶ್ ಮನೇನು ಹೇಳ್ದಲ್ಲ, ಈ ಮುಸುಳ್ರಿ ಪಾರ್ಟ್ನರ್ ಅಂತ, ಅದು ನಾನೇ ಹೇಳ್ತಿದ್ದು. ಟೂರಿಸ್ಟ್ ಹೋಟೆಲ್ ಪಾರ್ಟ್ನರ್, ತೆಲಿಗೆ ಬಾಯಿ ಲಿಂಕ್ ಎಲ್ಲ ತಿಳಿದು ರಾಜ್ಯದ ಫಸ್ಟ್ ನಾನೇ. ನನ್ನಿಂದ ಎಲ್ಲರ ಕಡೆ ಹೋಗ್ಬಿಟ್ಟದು. ತಾವೆಲ್ಲ ಹೋಗಿದ್ದೀನಿ ಅಂದಿದ್ದು ನಂದೇ ಡೈಲಾಗ್. ಅದು ನನ್ನ ಡೈಲಾಗ್. ನಾನು ಎಷ್ಟು ಮಾತಾಡಿನ ಅಂತ ಇಡೀ ರಾಜ್ಯದಾಗ ಇವ್ರು ಯಾರು ಮಾತಾಡಿಲ್ಲ. ಇನ್ನು ರಜಪೂತ್ ಹೇಳ್ಯಾರದು ಸತ್ಯ. ಅದು ಯಡಿಯೂರಪ್ಪನ ಕಾಲು ಹಿಡಿದು ಪಾರ್ಟಿ ಬಂದಾರ. ಯಡಿಯೂರಪ್ಪರ ಕಾಲು ಹಿಡಿದು ತಪ್ಪಾಗಿದೆ, ಹಿಂದೆಲ್ಲ ಮಾಡಿದ್ದು, ಇನ್ನು ಮ್ಯಾಗ ನೀನು ಜೋಡಿ ಇರ್ತೀನಿ ಅನ್ನೋ ನಾವು ಪಾಪರು ನಂಬ್ಕೊಂಡ್ರು. ಅವರು ಮೋಸ ಹೋಗ್ಯಾರ ಅಂತ ಕೇಳಿ ಯಡಿಯೂರಪ್ಪರು ಮೋಸ ಹೋದ್ರಿ ಇವ್ನಿಂದ ಅಂತೇಳಿ. ಮೋಸ ಇವನೇನೋ ನಮ್ಮ ಜೊತೆ ಇರ್ತಾನೆ, ಹಿಂದಿಂದ ಎಲ್ಲ ಮರೆತು ಅವ್ರು ಕರ್ಕೊಂಡ್ರು. ಮತ್ತು ಅವ್ರಿಗೆ ಅದ್ರ ಜೊತೆ ಅದೇ ಮಾಡ್ದೆ. ಇದಕ್ಕೆ ದೇವೇಗೌಡಗೆ JDS ಸೇದ್ಕೊಳ್ಳಿ, ಇದೇ ಸ್ಟೇಡಿಯಮ್ದಾಗ ಅಪ್ಪಾಜಿ ಅಂತ ಹೇಳಿವ. ಯಾರಿಗೆ? ದೇವೇಗೌಡ ನಮ್ಮ ಅಪ್ಪಾಜಿ ಇದ್ದಂಗೆ ಅದ. ಅವ ಕುಮಾರಸ್ವಾಮಿ ಇವರು ಎರಡೂ ನಮ್ಮ ಕಣ್ಣ ತವ್ರ ಪಾಪ ನಂಬ್ಕೊಂಡು ಅವ್ರು ಹೇಳಿದ್ರು. ಮುಂದೆ 1 ವರ್ಷನಾಗ ಬಿಟ್ಟು ಹೋದ್ರು. ಅವಾಗ JDS ಇದ್ದಾಗ ಮೋದಿಯವ್ರಿಗೆ ಟೀಕೆ ಮಾಡ್ಯಾರ ಇವರು. ಪ್ರೂಫ್ ಅದಾವ ನನ್ನ ಕಡೆ, ಕ್ಯಾಸೆಟ್ ಅದಾವ ನನ್ನ ಕಡೆ, ತೋರಿಸ್ತೀನಿ. ಅದು ಭಾಷಣ ಮಾಡಿದ್ದು ಮೋದಿಯವ್ರಿಗೆ ಅಂದಿದ್ದು. ಅದಕ್ಕೆ ನಾನೇನು ಸರ, ಒಬ್ಬ ಒಳ್ಳೆಯ ಒಂದು ಏನೋ ಬುದ್ಧಿಮತ್ತ ಅವನಿಗಿತ್ತು ಅಂದ್ರೆ ಕೆಲವೊಂದು ವಿಷಯಕ್ಕೆ ಕೆಲವೊಂದು ತಪ್ಪಾದಾಗ ಆರೋಪ ಮಾಡ್ದೆ. ಯಾರಿಗೆ ಬೇಕಾದ ಆರೋಪ ಮಾಡ್ದೆ ಹುಚ್ಚ ಹತ್ತಿವ. 1 ಮಿನಿಟ್ ಪೂರ ಹೇಳೋದನ್ನು ಮಾತಾಡ್ಬಿಡ್ರಿ. ಹುಚ್ಚ ಹತ್ತಿವ. ಯಾರಿಗೆ ಬೇಕಾದ ಮಾತಾಡೋದು, ಎಲ್ಲ ಬೇಕಾದ್ರು, ಯಾವಾಗ ಬೇಕಾದ ಏನು ಬೇಕಾದ ಮಾತಾಡೋದಕ್ಕೆ ಅಲ್ರಿ. ಇಡೀ ರಾಜ್ಯದಾಗ ಇತಿಹಾಸದಾಗ, ರಾಜಕೀಯ ಇತಿಹಾಸದಾಗ ನಾನು ಬಂದು 35 ವರ್ಷ ಆಯಿತು. ಇಲ್ಲ ನಂಗಿಲ್ಲ, ಸಣ್ಣ ಲೆಕ್ಕ ರಾಜಕಾರಣ ಬಂದೀನಿ. ಇನ್ನೊಂದು ಇಂಥ ಹೇಳಿಕೆ ಕೊಟ್ಟವ್ರು ನೋಡಿಲ್ಲ ಸರ್. ನಾನು ಹ್ಯಾಂಗೆ ಹೇಳಿಕೆ ಅಂದ್ರೆ ಮೊನ್ನೆ 15 ಭಾಷಣದಾಗ ನೋಡಿದೆ. ನನ್ನ JCB ಎಲ್ಲ ರೆಡಿ ಅದ, ನಾನು ಎಲೆಕ್ಷನ್ ಕಾರ್ಸಿ ಬರ್ತೀನಿ. ಬರೀ ಜಯ ಪೂರ್ಣಮ್ ಜಯ ಗಂಜೋತ್ರಿ ಅಂದ್ಕೂಲಿ ಒಳಗೆ ಕುರ್ಚಿ ಮೇಲೆ ಕೂತ್ಬಿಡ್ತಾನೆ. ಎಲ್ಲರೂ ಎಂಥ ಹುಚ್ಚು ನೋಡಿ ನಾನು ಎಲ್ಲ ಜಗತ್ತಿನ ರಾಜಕಾರಣದಾಗ